Good morning, students. Today we are going to discuss about human resources process. ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆಯನ್ನು ಇಂದು ನಾವು ತಿಳ್ಕೊಳ್ಳೋಣ. This is our session number 26. So this is the topic for today's session, human resources planning process, ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆ. So to know about the last session, in the last session we have discussed about the importance of human resources planning. ಇಂದಿನ ಸೆಷನ್ ಅಲ್ಲಿ ನಾವು ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ನ ಮುಖ್ಯ ಪ್ರಾಮುಖ್ಯತೆ ಏನು ಅಂತ ನಾವು ತಿಳ್ಕೊಂಡಿದ್ವಿ. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದಿ ಪ್ರಾಸೆಸ್. ದಿಸ್ ಇಸ್ ದ ಲರ್ನಿಂಗ್ ಆಬ್ಜೆಕ್ಟಿವ್ ಫಾರ್ ಟುಡೇ ಸೆಷನ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಾಸೆಸ್ ಆಫ್ HRP, ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆ ಎಂತಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ನಮ್ಮ ಸೆಷನ್ ನ ಉದ್ದೇಶ. And this is the outcome of this today's session. Once you finish this session, you should be able to explain the process of human resources planning. ಮಾನವ ಸಂಪನ್ಮೂಲ ಯೋಜನೆಯ ಒಂದು ಪ್ರಕ್ರಿಯೆಯನ್ನ ನೀವು ನಿಮ್ಮದೇ ಶೈಲಿಯಲ್ಲಿ ಹೇಳೋ ರೀತಿಯಾಗಿ ನೀವು ತಯಾರಾಗಿರಬೇಕು. So this is the process of human resources planning for today's session. Process of human resources planning, ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆ. ಸೊ ಈಗಾಗಲೇ ನಾವು ಲಾಸ್ಟ್ ಸೆಷನ್ಗಳಲ್ಲಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಏನಕ್ಕೆ ಬೇಕು, ಯಾವ ಸಂದರ್ಭದಲ್ಲಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ನ ಅವಶ್ಯಕತೆ ಇರುತ್ತೆ, ಯಾವ ಸಂಸ್ಥೆಯಲ್ಲಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಇಲ್ದಿರಾ ಕೆಲಸ ನಡೆಯೋದೇ ಇಲ್ಲ ಅನ್ನೋ ರೀತಿಯಾಗಿ ನಾವು ಲಾಸ್ಟ್ ಸೆಷನ್ಗಳಲ್ಲಿ ಈಗಾಗಲೇ ಮಾನವ ಸಂಪನ್ಮೂಲ ಯೋಜನೆಯನ್ನ ಎಷ್ಟು ದಟ್ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ನಾವು ತಿಳ್ಕೊಂಡಿದ್ದೀವಿ. ಸೊ ಈಗ ಅದಕ್ಕೆ ಒಂದು ಪ್ರಕ್ರಿಯೆ ಬೇಕು. ಯೋಜನೆ ಮಾಡಿದ್ಮೇಲೆ ಅದಕ್ಕೊಂದು ಪ್ರಕ್ರಿಯೆ ಇರಬೇಕು. ಆ ಪ್ರಕ್ರಿಯೆ ಪ್ರಕಾರ ನಾವು ಹೋದಾಗ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ವಿಲ್ ಗೆಟ್ ಗುಡ್ ರಿಸಲ್ಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಫಸ್ಟ್ ಒನ್, ಡಿಟರ್ಮೈನಿಂಗ್ ದ ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್. ಮಾನವ ಸಂಪನ್ಮೂಲ ಯೋಜಿಸುವಿಕೆಯ ಉದ್ದೇಶ ಏನು ಅಂತ ತಿಳ್ಕೊಬೇಕು. ಅಂದ್ರೆ ಯಾವ ಉದ್ದೇಶಕ್ಕಾಗಿ ನಾವು ಮಾನವ ಸಂಪನ್ಮೂಲವನ್ನ ತೆಗೆದುಕೊಳ್ತಾ ಇದ್ದೀವಿ, ಅಥವಾ ಯಾವ ಉದ್ದೇಶಕ್ಕೆ ನಾವು ಮಾನವ ಸಂಪನ್ಮೂಲವನ್ನ ತೆಗಿತಾ ಇದ್ದೀವಿ, ಅಥವಾ ಯಾವ ಉದ್ದೇಶಕ್ಕೆ ಮಾನವ ಸಂಪನ್ಮೂಲವನ್ನ ವರ್ಗಾವಣೆ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ಹ್ಯೂಮನ್ ರಿಸೋರ್ಸಸ್ ಪ್ಲಾನ್. ಅಥವಾ ಒಂದು ಟ್ರೈನಿಂಗ್ ಕೊಡಬೇಕು ಅಂದ್ರೆ ಯಾವ ಒಂದು ಉದ್ದೇಶಕ್ಕೆ ನಾವು ಟ್ರೈನಿಂಗ್ ನ ಕೊಡ್ತಾ ಇದೀವಿ. ಸೊ ಆಲ್ ಸಚ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ದೇರ್ಫೋರ್ ವಿ ನೀಡ್ ಟು ಡಿಟರ್ಮೈನ್ ದಿ ಆಬ್ಜೆಕ್ಟಿವ್. ಯಾವ ಉದ್ದೇಶಕ್ಕೆ ಮಾನವ ಸಂಪನ್ಮೂಲ ಯೋಜನೆ ಮಾಡ್ತಾ ಇದೀವಿ, ವಾಟ್ ಇಸ್ ದ ಮೈನ್ ಆಬ್ಜೆಕ್ಟಿವ್ ಆಫ್ ಡೂಯಿಂಗ್ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ನ ನಾವು ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ದೆನ್ ದ ಸೆಕೆಂಡ್ ಒನ್ ಈಸ್ ಅನಲೈಸಿಂಗ್ ಕರೆಂಟ್ ಮ್ಯಾನ್ ಪವರ್ ಇನ್ವೆಂಟರಿ. So once your objectives are established, you should analyze what is the current manpower. So ಒಂದ್ಸಲ ನೀವು ಉದ್ದೇಶಗಳನ್ನ ಮಾಡ್ಕೊಂಡಿದ್ದಾದ್ಮೇಲೆ ಸಂಸ್ಥೆಯ ಮಾನವ ಸಂಪನ್ಮೂಲ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಅಂದ್ರೆ ಹೆಚ್ಚಿನ ಅಗತ್ಯತೆ ಇದೆಯಾ, ನಮ್ಮ ಉದ್ದೇಶಕ್ಕೆ ಹೆಚ್ಚಿನ ಅಗತ್ಯತೆ ಇದೆಯಾ, ಅಥವಾ ನಮ್ಮ ಉದ್ದೇಶಕ್ಕೆ ಇರೋ ಮ್ಯಾನ್ ಪವರ್ ಪ್ಲಾನಿಂಗ್ ನ ಕಡಿಮೆ ಮಾಡಬೇಕಾ ಅನ್ನೋದನ್ನ ನಾವು ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಅನಲೈಸ್ ಮಾಡ್ಕೋಬೇಕು. ವಾಟ್ ಈಸ್ ದ ಪ್ರೆಸೆಂಟ್ ಮ್ಯಾನ್ ಪವರ್ ಇನ್ವೆಂಟರಿ, ಈಗಿನ ಮಾನವ ಸಂಪನ್ಮೂಲದ ಸಂಖ್ಯೆ ಎಷ್ಟು ಅಂತ ನಾವು ಅನಲೈಸ್ ಮಾಡಬೇಕು. ಫೋರ್ಕಾಸ್ಟಿಂಗ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಹ್ಯೂಮನ್ ರಿಸೋರ್ಸಸ್. ಆಫ್ಟರ್ ಅನಲೈಸಿಂಗ್ ಯು ನೀಡ್ ಟು ಫೋರ್ಕಾಸ್ಟ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಹ್ಯೂಮನ್ ರಿಸೋರ್ಸಸ್. ಒಂದ್ಸಲ ಈಗಿನ ನೌಕರರ ಪ್ರಮಾಣದ ಸಂಖ್ಯೆ ತಿಳ್ಕೊಂಡಿದ್ದಾದ್ಮೇಲೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದ ಬೇಡಿಕೆ ಬರುತ್ತೆ ಮಾನವ ಸಂಪನ್ಮೂಲಕ್ಕೆ, ಆ ಬೇಡಿಕೆಗೆ ತಕ್ಕನಾಗಿ ಮಾನವ ಸಂಪನ್ಮೂಲದ ಪೂರೈಕೆ ಇರುತ್ತಾ, ದಟ್ ಈಸ್ ಕಾಲ್ಡ್ ಎಸ್ ಫೋರ್ಕಾಸ್ಟಿಂಗ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಹ್ಯೂಮನ್ ರಿಸೋರ್ಸಸ್. ಸಿ ಇನ್ ದ ಡೇಸ್ ಟು ಕಮ್ ದ ಕಂಪನಿ ಮೇ ಗೆಟ್ ಎಕ್ಸ್ಪ್ಯಾಂಡೆಡ್. ಸಂಸ್ಥೆ ವಿಸ್ತೀರ್ಣಗೊಂಡಾಗ ಹೆಚ್ಚಿನ ಮಾನವ ಸಂಪನ್ಮೂಲದ ಅಗತ್ಯತೆ ಬರುತ್ತೆ. ಆ ಸಂದರ್ಭದಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮಾನವ ಸಂಪನ್ಮೂಲ, ಆಗ ಪೂರೈಕೆ ಇರುತ್ತಾ, ಆಗ ನಮ್ಗೆ ಬೇಕಾಗಿರುವಂತ ಕೆಲಸಗಾರರು ಸಿಗ್ತಾರಾ. That is called as forecasting the demand and supply. That is the third step in human resources planning. Then fourth one is analyzing the manpower gaps. ಮಾನವ ಶಕ್ತಿಯ gaps ಅಂತ ಹೇಳಿದ್ರೆ that is what we say, ಎಲ್ಲಿ ಮಾನವ ಸಂಪನ್ಮೂಲದ ಅಗತ್ಯತೆ ಇದ್ದು ಅಲ್ಲಿ ಮಾನವ ಸಂಪನ್ಮೂಲ ಇರೋದಿಲ್ವೋ ಅದನ್ನ ನಾವು ಗ್ಯಾಪ್ ಅಂತ ಹೇಳ್ತೀವಿ. So we need to fill all such gaps. So therefore we need to analyze the manpower gaps. So where there is the requirement of manpower and where such manpower is not there. ಎಲ್ಲಿ ಮಾನವ ಸಂಪನ್ಮೂಲದ ಅಗತ್ಯತೆ ಇದ್ದು ಅಲ್ಲಿ ಮಾನವ ಸಂಪನ್ಮೂಲ ನಿರ್ವಹಿಸ್ತಾ ಇಲ್ಲ ಅಂದಾಗ ಆ ಗ್ಯಾಪ್ಸ್ ನ ನಾವೇನ್ ಮಾಡಬೇಕು, ಫುಲ್ಫಿಲ್ ಮಾಡಬೇಕು.
So that is the fourth step in human resources planning. Then fifth one is employment plan or action plan. ಸೊ ಒಂದು ಸಲ ಈ 4 ಸ್ಟೆಪ್ಸ್ನ ನಾವು ಮಾಡಿದ ನಂತರ ಒಂದು ನೌಕರಿಕೆಯ ಯೋಜನೆ ಅಥವಾ ಆಕ್ಷನ್ ಪ್ಲಾನ್ ಅಂತ ಹೇಳ್ತೀವಿ. ಆಕ್ಷನ್ ಪ್ಲಾನ್ ಅಂತ ಹೇಳಿದ್ರೆ ದರ್ ಈಸ್ ವಾಟ್ ಆಕ್ಷನ್ಸ್ ವಿ ನೀಡ್ ಟು ಟೇಕ್ ಅಕಾರ್ಡಿಂಗ್ ಟು ಅವರ್ ಪ್ಲಾನ್. ಏನ್ ಆಕ್ಷನ್ ನಾವು ತಗೊಳ್ಬೇಕು ನಮ್ಮ ಪ್ಲಾನ್ ನ ಪ್ರಕಾರ ಅಂತ ಹೇಳಿ ಒಂದು ಸ್ಟ್ರಾಟಜಿನ ಚಾಕ್ಔಟ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ಎಂಪ್ಲಾಯ್ಮೆಂಟ್ ಪ್ಲಾನ್. ಎಷ್ಟು ಸಂಖ್ಯೆಯ ವ್ಯಕ್ತಿಗಳು, ಯಾವ ಕ್ವಾಲಿಫಿಕೇಶನ್ ನ ವ್ಯಕ್ತಿಗಳು, ಎಷ್ಟು ಸಂಬಳಕ್ಕೆ ನಾವು ಅವ್ರನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ನ ನಾವು ಮಾಡ್ಕೋಬೇಕಾಗುತ್ತೆ. Then after making a plan, once you take the manpower, then we need to give them training and development action. ಅವ್ರಿಗೆ ತರಬೇತಿ ಮತ್ತೆ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕಾಗುತ್ತೆ. ಬಿಕಾಸ್ when a manpower is being appointed, they may not have the right set of skills to execute the duties. ಅವರ ಕರ್ತವ್ಯನ ನಿರ್ವಹಿಸೋದಕ್ಕೆ ಅವ್ರಿಗೆ ಸರಿಯಾದಂತಹ ತರಬೇತಿ ಇಲ್ದಿದ್ದಾಗ ಕೆಲಸವನ್ನ ಸರಿಯಾಗಿ ನಿರ್ವಹಿಸೋದು ಕಷ್ಟವಾಗುತ್ತೆ. ಹಾಗಾಗಿ whenever a manpower is taken into the organization, first they needs to be trained. Therefore training and some portion of laborers also may require some development in the working. ಕೆಲಸಗಾರರ ಕೆಲಸವನ್ನ ನಿರ್ವಹಿಸುವ ಸ್ಥಿತಿಗೆ ಅನುಗುಣವಾಗಿ ಅವರಿಗೆ ತರಬೇತಿ ಮತ್ತೆ ಅಭಿವೃದ್ಧಿಯನ್ನ ಕೊಡಬೇಕಾಗುತ್ತೆ. Then appraisal of manpower planning. Once training and development is given, then manpower planning needs to be appraised. Appraised ಅಂತ ಹೇಳಿದ್ರೆ ಅವ್ರಿಗೆ ಬಡ್ತಿಗಳು ಕೊಡೋದಾಗ್ಲಿ, ಬೋನಸ್ ನ ಕೊಡೋದಾಗ್ಲಿ, ಅವ್ರಿಗೆ ಮೋಟಿವೇಶನ್ ಮಾಡೋದಾಗ್ಲಿ, ಅವ್ರಿಗೆ ಬೇರೆ ಎಂಟರ್ಟೈನ್ಮೆಂಟ್ಸ್ ಕೊಡೋದಾಗ್ಲಿ, ಹೆಚ್ಚು ಸ್ಯಾಲರಿ ಮಾಡೋದಾಗ್ಲಿ, such appraisals has to be done. And based on that, based on the performance of the employee, the appraisals will be done. ನೌಕರರ ಉತ್ಪಾದಕತೆಗೆ ಅನುಗುಣವಾಗಿ ಅವರಿಗೆ ಈ ಒಂದು ಬಡ್ತಿಯನ್ನು ಕೊಡೋ ಕಾರ್ಯಕ್ರಮ ಆಗುತ್ತೆ. ಸೊ ದೀಸ್ ಆರ್ ದಿ 7 steps involved in human resources process or planning process. So human resources planning is a continuous process ಅಂತ ಹೇಳಿ ನಾವು ಲಾಸ್ಟ್ ಸೆಷನ್ಗಳಲ್ಲಿ ಈಗಾಗಲೇ ತಿಳ್ಕೊಂಡಿದ್ವಿ. That begins with the objectives of human resources planning and ends with the appraisal of human resources plan. ಅದು ಮಾನವ ಸಂಪನ್ಮೂಲ ಯೋಜನೆಯಿಂದ ಪ್ರಾರಂಭವಾಗಿ ಅವ್ರಿಗೆ ಬಡ್ತಿ ಕೊಡೋದ್ರ ಮುಖಾಂತರ ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆ ಕೊನೆಗೊಳ್ಳುತ್ತೆ. ಆರ್ ಫೀಡ್ಬ್ಯಾಕ್ ಅಂಡ್ ಕಂಟ್ರೋಲ್ ಆಫ್ ಪ್ಲಾನಿಂಗ್ ಪ್ರಾಸೆಸ್. ಯೋಜನೆಯ ಒಂದು ಪ್ರಕ್ರಿಯೆಯ ಒಂದು ನಿಯಂತ್ರಣದ ಮುಖಾಂತರ ಈ ಒಂದು ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗು ಎಂಡ್ ಆಗುತ್ತೆ. ಸೊ ನೌ ಲೆಟ್ us discuss some multiple choice question based on today's session. HRP analyzes dash gaps. It's not the sales gap. It is none other than manpower gap. Somebody also say human gap. It is not actually human gap. The other name for human gap is manpower gap in the organization. The first step of HRP process is determining budget, determining sales, determining objectives, or determining cash flows. It is always we should determine the first as objectives. HRP forecasts demand and supply of human resources, stocks, raw materials, or cash. It is none other than human resources. The last step in HRP process is appraisal of efficiency, appraisal of organizational goal, appraisal of employees, or appraisal of manpower planning. It is none other than appraisal of manpower planning. Which is not included in HRP process: action plan, determining objectives, training and development, analyzing union demand. So we have two things here: analyzing union demand. So these are the references for today's session: HRM P. Subbarao Himalaya Publications, HRM VSP Rao Taxman Publications, and HRM LM Prasad Sultan Chand Publications. Thanks you for watching.